ಸರ್ ಒಬ್ಬರು ಆಗಮಿಸಿದ್ದಾರೆ. ಅವರಿಗೆ ನಾವು ನಮ್ಮ ಸಂಘದ ವತಿಯಿಂದ ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಯಾಕಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡಾಕೂಟದಲ್ಲಿ ಬಂದಂಥ ಎಲ್ಲ ನೌಕರರ ಒಂದು ಚಪ್ಪಾಳೆ ಈ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದ ಮಹಾನ್ ಪುಣ್ಯವಂತ ಶ್ರೀ ತಾರಾನಾಥ್ ಚೌಹಾಣ್ ಎಂಬ ದೋಷ ತಾಲಿಯ 1991 ಸ್ಥಾಪನೆ ಮಾಡಿದ ಮಹಾನ್ ಪುಣ್ಯವಂತ ಶ್ರೀ ತಾರಾನಾಥ್ ಚೌಹಾಣ್ ಇವತ್ತಿನ ಸ್ಥಾಪನೆ ಮಾಡಿದ್ದಕ್ಕೆ ಸೂರ್ಯ ಚಂದ್ರನ ಹೆಸರು ಅಮರಾಗಿರುತ್ತೆ. ಅವರಿಗೆ ಕೋಟಿ ನಮಸ್ಕಾರ. ಈ ಸಂಘದ ಅಧ್ಯಕ್ಷ ಗೌರವಾಧ್ಯಕ್ಷರಾದ ಶ್ರೀ ಪ್ರೇಮ್ ಸಿಂಗ್ ಚೌಹಾಣ್, ಚಾಣಕ್ಯ ಎಂದೇ ಫೇಮಸ್ ಆಗಿರುವ ಶ್ರೀ ಪ್ರೇಮ್ ಸಿಂಗ್ ತಾಲಿಯ ಅನಿಲ್ ಚೌಹಾಣ್ ಎಲ್ಲದೂ ಸ್ಟಾರ್ಟ್ ಆಗಿದೆ ಅಂದ್ರೆ ಅಲ್ಲಿ ಜಾಗ अब सीओ सर भी सर अब एडमिन सर ನಮ್ಮ ಎಲ್ಲರ ನೆಚ್ಚಿನ ಮತ್ತು ಮೆಚ್ಚಿನ ಸರ್ಕಾರಿ ನೌಕರರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಬಲವಂಡಿಗೆ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಘನ ಉದ್ಘಾಟನೆಯನ್ನು ಮಾಡೋದಕ್ಕೆ ಬರಬೇಕಾಗಿತ್ತು ಶ್ರೀ ಶರಣಪ್ಪ SD ಸರ್, ಪೊಲೀಸ್ ಆಯುಕ್ತರು ಕಲಬುರಗಿ ಅವರಿಗೂ ಮತ್ತು ಶ್ರೀ ರಾಹುಲ್ S ಸಂಕನೂರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಲಬುರಗಿ ಸರ್ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದರಂತೆ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜ್ಕುಮಾರ್ ಜಿ ರಾಠೋಡ್ ಸರ್ ಅವರು, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಲಬುರಗಿ ಸರ್ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದರಂತೆ ಶ್ರೀ ಸುನಿಲ್ ಕುಮಾರ್ ಜಿ ಚೌಹಾಣ್ ಸರ್ ಅವರು ACF ಕಲಬುರಗಿ ಜಿಲ್ಲೆ, ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮತ್ತು ಈ ಕಲಬುರಗಿ ಜಿಲ್ಲೆ ಬಂಜಾರ ಮತ್ತು ಹೊರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹರಿಶ್ಚಂದ್ರ S ರಾಠೋಡ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ಇಡೀ ಈ ಬಂಜಾರ ಸಮಾಜದ ಸರ್ಕಾರಿ ನೌಕರರನ್ನು ಕಟ್ಟೋದಕ್ಕೆ ಬೆನ್ನೆಲುಬಾಗಿ 1991ರಿಂದ ಈ ಸಂಘಟನೆಯನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶ್ರೀ ತಾರಾನಾಥ್ ಚೌಹಾಣ್ ಸರ್ ಅವರು ಹಿರಿಯರು, ಅವರಿಗೆ ಕೊಡ್ತಾ ಇದ್ದೀನಿ. ನಮ್ಮೆಲ್ಲರ ಪ್ರೀತಿಯ ಅಣ್ಣನಾಗಿರ್ತಕ್ಕಂಥ ಶ್ರೀ ಧನರಾಜ್ ಚೌಹಾಣ್ ಸರ್ ಅವರು ನಮ್ಮ ಈ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಉನ್ನತ ಅಧಿಕಾರಿಗಳಾಗಿ ಸೇರಿಸತಕ್ಕಂಥ ಅವರಿಗೂ ಕೂಡ ನಾನು ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೆಲ್ಲ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ನೌಕರಸ್ಥರು, ಅವ್ರ ಮಕ್ಕಳು, ಅವ್ರ ಕುಟುಂಬಸ್ಥರು ಬಹಳ ಅತ್ಯಂತ ಪ್ರೀತಿಪೂರ್ವಕವಾಗಿ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸರ್ವರಿಗೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲರ ಬಂಜಾರ ರಾಮರಾಮಿಯನ್ನು ಹೇಳೋದ್ರ ಮುಖಾಂತರವಾಗಿ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಾನ್ಯರೇ, ನಿಮ್ಗೆಲ್ಲರಿಗೆ ಒಂದು ಸಂತೋಷದ ವಿಷಯವನ್ನು ಹೇಳಬೇಕಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಸರ್ಕಾರಿ ನೌಕರಿಯನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಈ ಅಥ್ಲೆಟಿಕ್ ನಲ್ಲಿ, ಕ್ರಿಕೆಟ್ ನಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ನಮ್ಮ ಬಂಜಾರ ಸಮಾಜದ ಅನೇಕ ಅಭಿಮಾನಿಗಳು ಮತ್ತು ಕ್ರೀಡಾಪಟುಗಳು ಇದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಕ್ರೀಡಾ ಜ್ಯೋತಿಯನ್ನು ಕೂಡ ಅವರು ತಮ್ಮ ಕೈಯಿಂದ ಈ ಚಾಲನೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಕ್ರೀಡಾ ಜ್ಯೋತಿಯನ್ನ ಶ್ರೀ ಅರುಣ್ ಕುಮಾರ್ ಚೌಹಾಣ್ ಅಥ್ಲೆಟಿಕ್ಸ್ ಅವರು ಮತ್ತು ಶ್ರೀ ಸುರೇಶ್ ಚೌಹಾಣ್ ಅಥ್ಲೆಟಿಕ್ಸ್, ಮೋತಿಲಾಲ್ ಚೌಹಾಣ್ ಕ್ರಿಕೆಟಿಗರು, ಜಿಲ್ಲಾ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳ ಎಲ್ಲ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ. ಶ್ರೀ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಗೌಡ ಸರ್ ಅವರು, ಬಸವರಾಜ್ ಬಲವಂಡಿ ಸರ್ ಅವರು ಸ್ವೀಕರಿಸಬೇಕು. ಕಾರ್ಯಕ್ರಮ ಬೆಳೆಸುತ್ತೆ. ಹಾಗಾಗಿ ಕ್ರೀಡಾ ಜ್ಯೋತಿಯನ್ನ ಕ್ರೀಡಾಪಟುಗಳು ತಮ್ಮ ಕ್ರೀಡಾಂಗಣದ ಒಂದು ಸುತ್ತನ್ನು ಹಾಕಿ ಆ ಜ್ಯೋತಿಯನ್ನ ಅಲ್ಲಿ ಹತ್ತಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಹಾಗೆ ಗಣ್ಯರೆಲ್ಲರೂ ವೇದಿಕೆಗೆ ಬರಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಬರ್ನಿಂಗ್ ಇಶ್ಯೂ ಇದೆ ಒಳ ಮೀಸಲಾತಿ ಬಗ್ಗೆ. ಅವರ ಕಳಕಳಿ ಕಾಳಜಿಯನ್ನ ನಾವು ಯಾವತ್ತೂ ನಾವು ಮರೆಯಂಗಿಲ್ಲ ಸರ್. ನಮ್ಮ ಧ್ವನಿ ಸಂವಿಧಾನಬದ್ಧವಾಗಿ ಶಾಸನ ಸಭೆಯಲ್ಲಿ ಎತ್ತಬೇಕು. ಏನು ಇವತ್ತಿನ ದಿನಮಾನಗಳಲ್ಲಿ ತೊಂದರೆ ಆಗ್ತಾ ಇದೆ
ಅದನ್ನು ಸರಿಪಡಿಸೋದ್ರಲ್ಲಿ ತಮ್ಮ ಶ್ರಮ ಇರಬೇಕು ಅಂತಕ್ಕಂಥದ್ದನ್ನು ವೇದಿಕೆಗಳ ಮುಖಾಂತರ ಹೇಳ್ತಾ, ಈಗ ನಮ್ಮ ಅಧ್ಯಕ್ಷರು ಮಾತಾಡುವ ಪೂರ್ವದಲ್ಲಿ ಶ್ರೀ ಸಂತೋಷ್ ಚವಾಣ್ ಸರ್ ವೇದಿಕೆ ಹತ್ರ ಬರಬೇಕು, ಹಾಗೆಯೇ ದೇವಿದಾಸ್ ಚವಾಣ್ ಸರ್ ವೇದಿಕೆ ಹತ್ರ ಬರಬೇಕು, ಹಾಗೆ ರಾಕೇಶ್ ಚವಾಣ್ಜಿ ಅವರು ವೇದಿಕೆ ಹತ್ರ ದಯವಿಟ್ಟು ಬರಬೇಕು. ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ವತಿಯಿಂದ ಕ್ರೀಡಾಕೂಟವನ್ನು ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀ ಅವಿನಾಶ್ ಜಾಧವ್ ಸರ್ ಅವರಿಗೆ ಅವರೇ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಶ್ರೀ ಬಸವರಾಜ್ ಸರ್ ಅವರೇ, ನಮ್ಮ ಹಿರಿಯರು ತಾರಾನಾಥ್ ಚೌಹಾಣ್ ಸರ್ ಅವರೇ, ಪ್ರೇಮ್ ಸಿಂಗ್ ಸರ್ ಅವರೇ, KS ನಾಯಕ್ ಅವರೇ, ಧನರಾಜ್ ಸರ್ ಅವರೇ, ಎಲ್ಲ ಸರ್ಕಾರಿ ನೌಕರರ ಸಂಘದವರೇ, 1991-92ನೇ ಸಾಲಿನಲ್ಲಿ ನಮ್ಮ ಸಂಘವನ್ನು ಸ್ಥಾಪನೆ ಮಾಡಿದವರು ನಮ್ಮ ತಾರಾನಾಥ್ ಚೌಹಾಣ್ಜಿ ಸರ್ ಅವರು. ಅಲ್ಲಿನಿಂದ ಇಲ್ಲಿಯವರೆಗೆ ಸತತವಾಗಿ ಅಧ್ಯಕ್ಷರಾದವರು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡೇ ಬಂದಿದ್ದಾರೆ. ಈಗ ಒಂದು 4 ವರ್ಷದಿಂದ ಸುನೀಲ್ ಸರ್ ಅವರೇನು ಅಧ್ಯಕ್ಷ ಆದರು, ನಮ್ಮ ACF ಸರ್ ಅವರು. ಅಲ್ಲಿಂದು ಅವ್ರ ಅವಧಿಯಲ್ಲಿ 2 ಸಲ ಇದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ ಸರ್. ಆಮೇಲೆ ಈಗ ನಮ್ಮ ಅವಧಿಯಲ್ಲಿ ಕೂಡ ಹೋದಷ್ಟು ಕೂಡ ನಾವು ಇದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈಗಲೂ ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ಆದರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರದಾರರು ಬರಬೇಕಾಗಿತ್ತು. ಆದರೆ ಏನೋ ಒಂದು ಕೆಲಸದ ಒಂದು ಮೀಟಿಂಗ್ ಇದೆ, ಅದು ಒಂದು ಮೀಟಿಂಗ್ ಸಲುವಾಗಿ ಬರೋಣ ಅಂತ ಹೇಳಿ ಆಲ್ರೆಡಿ ಈಗ ನಮ್ಮ ಸಾಹೇಬರು MLA ಸಾಹೇಬರು ಬೇರೆ ಕಡೆ ಮೀಟಿಂಗ್ ಹೋಗಬೇಕಾಗಿದೆ. ಅದಕ್ಕೆ ಹೆಚ್ಚಿಗೆ ಮಾತಾಡೋದ ಬೇಡ, ಎಲ್ಲ ಮಾತುಗಳನ್ನು ಆಡಿದ್ದಾರೆ. ಅದಕ್ಕೆ ನನಗೆ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಸರ್. ಇನ್ನು ಗಣವಿತ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ 4ನೇ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಾದ್ರೆ ಹನಿ ಹನಿಗೂಡಿದರೆ ಹಳ್ಳ, ತೆನಿ ತೆನಿಗೂಡಿದರೆ ರಾಶಿ ಅಂತ ಸರ್. ಇವತ್ತು ನಮ್ಮ ಸಂಘದಲ್ಲಿ ಅನೇಕ ಕ್ರಿಯಾಶೀಲ ನಮ್ಮ ಭಿಕು ಸಿಂಗ್ ರಾಠೋಡ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ದಯವಿಟ್ಟು. ಭಿಕು ಸಿಂಗ್ ರಾಠೋಡ್ ಸರ್ ಅವರು, ಸಂಗಮೇಶ್ ಅವರು ಈಗ ಬಂದಿದ್ದಾರೆ. ಒಂದು ಕಾರ್ಯಕ್ರಮದ ಫೋಟೋ ತೆಗೆದುಕೊಳ್ಬೇಕು ದಯವಿಟ್ಟು. ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಮಾನ್ಯ ಶಾಸಕರು ಮತ್ತು ಬಸವರಾಜ್ ಬಲವಣಿಗೆ ಸರ್ ಅವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್. ಸಂಗಮೇಶ್ ಅವರು ಬಂದಿದ್ದಾರೆ, ಸ್ವಾಗತ. ಹಾಸ್ತಾರ